ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ಸೊ ವರ್ಷಕ್ಕೆ 2 ಬಾರಿ ಕರ್ನಾಟಕ ಟಿ ಅರ್ಹತಾ ಪರೀಕ್ಷೆ ನೋಟಿಫಿಕೇಷನ್ ಮೇ ಬಿ ಎಕ್ಸ್‌ಪೆಕ್ಟೆಡ್ ಮೇನಲ್ಲಿ ನಿಮಗೆ ಕರ್ನಾಟಕ ಟಿ 2026ರ ನೋಟಿಫಿಕೇಷನ್, ಅದರ ಜೊತೆಗೆ 11,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕೂಡ ಆರಂಭದಲ್ಲಿದೆ. ಸೊ HSTR ಹುದ್ದೆಗೆ ಟಿ ಮತ್ತು PG ಅಗತ್ಯವಿಲ್ಲ. ಸೊ ಮೆರಿಟ್ ಲಿಸ್ಟ್ನಲ್ಲಿ 10% ಬ್ಯಾಕಪ್ ಸ್ಕೋರನ್ನು ಕನ್ಸಿಡರ್ ಮಾಡ್ತಾರೆ. 90% ನಿಮ್ಮ CET ಮಾರ್ಕ್ಸ್. ಓಕೆ, ಸೊ 5% TET ಮಾರ್ಕ್ಸ್, 2.5% ಡಿಗ್ರಿ ಮತ್ತು 2.5% BEd ಮಾರ್ಕ್ಸ್. ಈ ಒಂದು ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿದೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಮೊಟ್ಟ ಮೊದಲಿಗೆ ನಾಳೆ ಹೊಸ ವರ್ಷ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ. ಮುಂದಿನ ವರ್ಷ ಶಿಕ್ಷಕರ ನೇಮಕಾತಿಯಾಗಲಿ. ಸೊ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು ಅಂತ ಹೇಳ್ತಾ, ಮೊದಲಿಗೆ ಡಿಸ್ಕಸ್ ಮಾಡೋಣ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಸೊ ಪ್ರೆಸೆಂಟ್ ಆಗಿ ಶಿಕ್ಷಕರ ನೇಮಕಾತಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಡಿಸೆಂಬರ್ 7 ಎಕ್ಸಾಮಿನೇಷನ್ ರಿಸಲ್ಟ್ ಬಂತು. ಈಗ ಸರ್ಟಿಫಿಕೇಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಈಗ ಮತ್ತೆ ಮೇನಲ್ಲಿ ಮತ್ತೊಂದು ಕರ್ನಾಟಕ ಟಿ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾ ಇದೆಯಾ ಸರ್ಕಾರ ಅನ್ನೋದೇ ಒಂದು ಪ್ರಶ್ನೆ ಆಗಿರುತ್ತೆ. ಡೀಟೇಲ್ಡ್ ಆಗಿ ಹೇಳ್ತೀನಿ ವೀಕ್ಷಕರೇ, ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ವಾಚ್ ಮಾಡಿ. ಅದರ ಜೊತೆಗೆ 11,000 ಶಿಕ್ಷಕರ ನೇಮಕಾತಿ ಆಗಲಿ, HSTRಗೆ PG ಮತ್ತು TET ಕಂಪಲ್ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಶಿಕ್ಷಕ ಆಕಾಂಕ್ಷಿಗಳು ರಿಕ್ರೂಟ್ಮೆಂಟ್ ಡೈರೆಕ್ಟರ್ ಮತ್ತು ಅಧಿಕಾರಿಗಳೊಂದಿಗೆ ಮಾತನಾಡಿ ಮುಂದಿನ TET ಬಗ್ಗೆ, ಶಿಕ್ಷಕರ ನೇಮಕಾತಿ ಬಗ್ಗೆ ಮತ್ತು HSTR ರಿಕ್ರೂಟ್ಮೆಂಟ್ಗೆ PG ಮತ್ತು TET ಇದರ ಕುರಿತು ಚರ್ಚೆಗಳನ್ನು ಮಾಡಿದ್ದಾರೆ. ಒನ್ ಬೈ ಒನ್ ಆಗಿ ನಾನು ತಮ್ಮೊಂದಿಗೆ ಆ ಒಂದು ಇನ್ಫಾರ್ಮೇಷನನ್ನು ನೀಡ್ತಾ ಬರ್ತೀನಿ ವೀಕ್ಷಕರೇ. ಸೊ ಮೊಟ್ಟ ಮೊದಲಿಗೆ ಪ್ಲೀಸ್ ದಯವಿಟ್ಟು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟನ್ನು ಮಾಡಿ, ನಿಮ್ಮ ಸಬ್ಜೆಕ್ಟ್ ಯಾವುದು. ಓಕೆ, ಸೊ ನೀವು TETಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಥವಾ ಟೀಚರ್ಸ್ ರಿಕ್ರೂಟ್ಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ, ಅದು PST ಆಗಲಿ, GPSTR ಆಗಲಿ ಅಥವಾ HSTR ಆಗಲಿ, ನಿಮ್ಮ ಈ ಇನ್ಫಾರ್ಮೇಷನನ್ನು ನಿಮ್ಮ ಕಮೆಂಟ್ ಮೂಲಕ ನಮ್ಮನ್ನು ಶೇರ್ ಮಾಡಿ ವೀಕ್ಷಕರೇ. ಸೊ ಈಗ ಮೊಟ್ಟ ಮೊದಲಿಗೆ TET ಬಗ್ಗೆ ಕೇಳಿದಾಗ, ಆಲ್ರೆಡಿ ತಮ್ಗೆ ಗೊತ್ತಿದೆ ಸೆಂಟ್ರಲ್ TET ವರ್ಷಕ್ಕೆ 2 ಬಾರಿ ಕಂಡಕ್ಟ್ ಮಾಡ್ತಾರೆ. ಈಗ ಫೆಬ್ರವರಿಯಲ್ಲಿ ಮತ್ತೆ ಸೆಂಟ್ರಲ್ TET ಎಕ್ಸಾಮಿನೇಷನ್ ಇದೆ. ಅದರಲ್ಲೂ ಕ್ವಾಲಿಫೈಡ್ ಆದರೆ ನೀವು GPSTR ಮತ್ತು PST ಅಪ್ಲೈ ಮಾಡಬಹುದು. ಸೊ CTET ಕೂಡ ಅಪ್ಲೈ ಮಾಡ್ತಾ ಇರಿ ವೀಕ್ಷಕರೇ. ಈಗ ಕರ್ನಾಟಕ TET ಮೋಸ್ಟ್ ಪ್ರಾಬಬ್ಲಿ ವರ್ಷಕ್ಕೆ 2 ಬಾರಿ ಅಂತೆ ಕಂಡಕ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಸೊ ಹಾಗಾಗಿ ಮೇನಲ್ಲಿ TET ನೋಟಿಫಿಕೇಷನ್ ಬರ್ಬೋದು. ಸೊ ಈಗ ಮೇನಲ್ಲಿ TET ನೋಟಿಫಿಕೇಷನ್ ಬಂದರೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗುವುದು ಯಾವಾಗ ಅನ್ನೋದೇ ಕ್ವಶನ್ ಮಾರ್ಕ್ ಇರುತ್ತೆ. ಬಟ್ 11,000 ಶಿಕ್ಷಕರ ನೇಮಕಾತಿ, ಅದರ ಜೊತೆಗೆ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಧಿಕಾರಿಗಳು. ಆದಷ್ಟು ಬೇಗ ನೇಮಕಾತಿ ನೋಟಿಫಿಕೇಷನ್ಗಿಂತ ಮುಂಚೆ ನಿಮಗೆ C&R ರೂಲ್ಸನ್ನು ಪಬ್ಲಿಷ್ ಮಾಡ್ತಾರೆ. ಓಕೆ, ಸೊ ಮೊಟ್ಟ ಮೊದಲಿಗೆ ಐ ಥಿಂಕ್ ಮೇ ಬಿ ನೆಕ್ಸ್ಟ್ ಮುಂದಿನ ವರ್ಷ, ಐ ಥಿಂಕ್ ನಾಳೆ ನ್ಯೂ ಇಯರ್ ಇದೆ, ಜನವರಿ 2nd ಯಾ ಮೇ ಬಿ ಸೆಕೆಂಡ್ ಯಾ ಥರ್ಡ್ ವೀಕ್ನಲ್ಲಿ ನಿಮಗೆ ಹೊಸ C&R ರೂಲ್ಸ್ ಕಾಪಿ ಬರುತ್ತೆ ರಿಕ್ರೂಟ್ಮೆಂಟ್ಗೋಸ್ಕರ. GPSTR ಆಗಲಿ ಅಥವಾ PST ಆಗಲಿ, ಅದರಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿರ್ತಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಲಿ, ಕ್ವಾಲಿಫಿಕೇಷನ್ ಆಗಲಿ, ಯಾವೆಲ್ಲ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಐ ಥಿಂಕ್ ಮೊದಲು C&R ರೂಲ್ಸ್ ಬರುತ್ತೆ, ಅದಾದ ಮೇಲೆ ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ ಬಂದೇ ಬರುತ್ತೆ ವೀಕ್ಷಕರೇ, 11,000 ಶಿಕ್ಷಕರ ನೇಮಕಾತಿ. ಸೊ ಹಾಗಾಗಿ ಮೇನಲ್ಲಿ ಇನ್ನೊಂದು TET ಆದರೆ ನೋಟಿಫಿಕೇಷನ್ ಬರೋಕ್ಕೆ ತಡ ಆದರೆ ಮೋಸ್ಟ್ ಪ್ರಾಬಬ್ಲಿ ಜೂನ್ ಜುಲೈನಲ್ಲಿ ಶಿಕ್ಷಕರ ನೇಮಕಾತಿಯ ನೋಟಿಫಿಕೇಷನ್ ಬಂದರೆ ಮೇನಲ್ಲಿ TET ಕಂಡಕ್ಟ್ ಮಾಡಿದರೆ ಐ ಥಿಂಕ್ ಮತ್ತೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಕ್ವಾಲಿಫೈ ಆಗಿ ಮತ್ತೆ ಅಲ್ಲಿ ಕೂಡ ಕಾಂಪಿಟೇಷನ್ ಹೆಚ್ಚಿಗಾಗುತ್ತೆ. ಅದರ ಜೊತೆಗೆ HSTR ಶಿಕ್ಷಕರ ನೇಮಕಾತಿಗೆ PG ಮತ್ತು TET ಪ್ರೆಸೆಂಟಾಗಿ ಏನು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಆ್ಯಸ್ ಪರ್ ಅರ್ಲಿಯರ್ C&R ರೂಲ್ ಪ್ರಕಾರ ಅಗತ್ಯ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳು. ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. ಸೊ PG TET ಕಡ್ಡಾಯ ಇರೋದಿಲ್ಲ. ಡಿಗ್ರಿ ಪ್ಲಸ್ BEd ಇದ್ದರೆ ಯು ಆರ್ ಎಲಿಜಿಬಲ್ ಟು ರೈಟ್ HSTR ಎಕ್ಸಾಮಿನೇಷನ್. ನಿಮ್ಮ ಮೆರಿಟ್ ಸ್ಕೋರ್ಗೋಸ್ಕರ GPST ಮತ್ತು PST ಮತ್ತು HSTR 90% CET ಮಾರ್ಕ್ಸ್, 5% TET ಮಾರ್ಕ್ಸ್, 2.5% ಡಿಗ್ರಿ, 2.5 BEd
ಈ ಥರ ನಿಮ್ಮ ಮೆರಿಟ್ ಲಿಸ್ಟ್ ಇರಬಹುದು. C&R ರೂಲ್ಸ್ನಲ್ಲಿ ಈ ಚೇಂಜಸ್ಗಳು ಬರಬಹುದು. ಅರ್ಲಿಯರ್ ಬೇರೆ ಇತ್ತು. C&R ರೂಲ್ನಲ್ಲಿ ಮೆರಿಟ್ ಲಿಸ್ಟ್ಗೋಸ್ಕರ 70%, ಓಕೆ 20%, 10% ಈ ಥರ ಕೌಂಟ್ ಮಾಡ್ತಾಯಿದ್ರು. ಬಟ್ ಈಗ ಬ್ಯಾಕಪ್ ಸ್ಕೋರ್ ಮೇ ಬಿ ಐ ಥಿಂಕ್ ಲೆಟ್ ಸಿ ಹೆಚ್ಚಿಗೆ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಬರ್ತಾ ಇದೆ. ಸೊ ನೋಡೋಣ. ಐ ಥಿಂಕ್ ವಿತಿನ್ 15 ಡೇಸ್ C&R ರೂಲ್ ಕಾಪಿ ಬರುತ್ತೆ. ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಅಪ್ಡೇಟ್ ಇದೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಕಮೆಂಟ್ ಮಾಡಿ ದಯವಿಟ್ಟು ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರ ಅನ್ನೋದ್ರ ಬಗ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್.